ಹಾಯ್ ಫ್ರೆಂಡ್ಸ್, ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ, ಏನಕ್ಕೆ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ಆದರೆ ಫ್ರೀ 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 ಅಂತ ಅಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸ್ಟೇಟಸಲ್ಲಿ ನೋಡ್ತಾನೆ ಇರ್ತೀರಾ. ಏನು ಫ್ರೀ ಫ್ರೀ ಅಂತ ಅಂದ್ಬಿಟ್ಟು ಫ್ರೀ ಬ್ಯೂಟಿಷಿಯನ್ ಕ್ಲಾಸಸ್ಸು, ಫ್ರೀ ಮೇಕಪ್ ಕ್ಲಾಸಸ್ ಅಂತ ಹೇಳ್ಕೊಡ್ತಾ ಇದ್ವಿ. ಸೊ ನೀವು ಫ್ರೀ ಮಾಡ್ತೀರಾ ಏನು ಅಂತ ಅಂದ್ಬಿಟ್ಟು ತುಂಬಾ ಎಂಕ್ವೈರೀಸ್ ಬರ್ತಾ ಇದೆ. ಆ ಎಂಕ್ವೈರಿನ ಎಲ್ಲರಿಗೂ ಡೌಟ್ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಸೊ ಫ್ರೀ ಬ್ಯೂಟಿಷಿಯನ್ ಕ್ಲಾಸಸ್ ಏನೇನು ಬರುತ್ತೆ ಅಂತಂದರೆ ಥ್ರೆಡ್ಡಿಂಗು, ಫೇಶಿಯಲ್ಲು, ಮೆನಿಕ್ಯೂರ್, ಪೆಡಿಕ್ಯೂರ್, ಹೇರ್ ಸ್ಟ್ರೈಟ್ನಿಂಗು, ಸ್ಮೂತ್ನಿಂಗು ಇದನ್ನೆಲ್ಲ ಬರುತ್ತೆ. ಇದನ್ನು ಜೊತೆಗೆ ನೋಟ್ಸು, ಹ್ಯಾಂಡ್ಸಮ್ ಪ್ರಾಕ್ಟೀಸು, ನಿಮಗೆ ಹೆಂಗೆ ಕಸ್ಟಮರ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನು ಇದನ್ನೆಲ್ಲನೂ ಹೇಳ್ಕೊಡ್ತೀವಿ. ಆಮೇಲೆ ಮೇಕಪ್ ಕ್ಲಾಸಸಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂತಂದರೆ HD ಮೇಕಪ್ಪು, ಸೆಲ್ಫ್ ಮೇಕಪ್ಪು, ಪಾರ್ಟಿ ವೇರ್ ಮೇಕಪ್ಪು, ಹೇರ್ ಸ್ಟೈಲ್ಸು 10 to 15 ಹೇರ್ ಸ್ಟೈಲ್ಸ್ ಬರುತ್ತೆ. ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ಸು, ಬಾಕ್ಸ್ ಫೋಲ್ಡು, ಪಫಿ ಪ್ಲೀಟ್ಸು, ಆ್ಯಂಗರ್ ಬಾಕ್ಸ್ ಫೋಲ್ಡಿಂಗು, ಹೆಂಗೆ ಒಬ್ರಿಗೆ ನಮ್ಮ ಹತ್ರ ಬಂದರೆ ಉಡ್ಸೋದು ಅದನ್ನೆಲ್ಲನೂ ಕ್ಲಿಯರೆನ್ಸ್ ಆಗಿ ನಿಮಗೂ ಹೇಳ್ಕೊಡ್ತೀವಿ. ಸೊ ಇದಕ್ಕೆಲ್ಲ ನೀವು ಚಾರ್ಜಸ್ ಮಾಡೋದೇ ಇಲ್ವಾ, ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ಸೊ ಇಲ್ಲ, ಚಾರ್ಜಸ್ ಮಾಡೇ ಮಾಡ್ತೀವಿ. ಫ್ರೀ ಅಂತಂದರೆ ನಾವೇನು ಕಲ್ತಿದ್ವಿ, ನಮ್ಮ ಹತ್ರ ನಾವು ಏನು ಕಲ್ತಿದ್ವಿ, ಅವ್ರಿಗೆ ಏನು ಹೇಳ್ಕೊಡ್ಬೇಕು ಅದನ್ನು ಫುಲ್ ಎಲ್ಲನೂ A to Z ನಾವು ಫ್ರೀಯಾಗೇ ಹೇಳ್ಕೊಡ್ತೀವಿ. ಸೊ ಪ್ರಾಡಕ್ಟ್ಗೂ ಸರ್ಟಿಫಿಕೇಟ್ಗೂ ಜಸ್ಟ್ 5000 ರೂಪೀಸ್ ಮಾತ್ರನೇ ನಾವು ಚಾರ್ಜ್ ಮಾಡ್ತೀವಿ. ಸೊ ಅದು ಬ್ಯಾಚಸ್ ಎಷ್ಟಿರುತ್ತೆ ಮೇಡಮ್, ಎಷ್ಟು ದಿನ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು. ಅದನ್ನು 30 ಡೇಸ್ ಮಾತ್ರನೇ ಕ್ಲಾಸಸ್ ಇರುತ್ತೆ. ಈ 30 ಡೇಸಲ್ಲಿ ದಿನಕ್ಕೆ 2 ಬ್ಯಾಚ್ ಇರುತ್ತೆ. ಅದು ಮಾರ್ನಿಂಗ್ ಬ್ಯಾಚು ಮತ್ತು ಆಫ್ಟರ್ನೂನ್ ಬ್ಯಾಚ್ ಮಾತ್ರ, 2 ಬ್ಯಾಚ್ ಮಾತ್ರನೇ ಇರುತ್ತೆ. ಸೊ ಇದನ್ನು ಎಲ್ಲನೂ ನೋಟ್ಸು, ಥಿಯರಿ, ಹ್ಯಾಂಡ್ಸಮ್ ಪ್ರಾಕ್ಟೀಸು ವಿತ್ ಸರ್ಟಿಫಿಕೇಟು ಎಲ್ಲನೂ ಕೊಡ್ತೀವಿ. ಸೊ ಕಾಂಪ್ಲಿಮೆಂಟ್ರಿ ಏನು ಕೊಡ್ತೀರಾ ಅಂತ ಹೇಳ್ಬೋದು. ಆ ಕಾಂಪ್ಲಿಮೆಂಟ್ರಿ ಏನು ಕೊಡ್ತೀವಿ ಅಂತಂದರೆ ನಮ್ಮ ಅಕಾಡೆಮಿ ವಿತ್ ಸರ್ವಿಸ್ ಅಂತಾನೆ, ಸಲೂನ್ ಅಂತಾನೆ ನಾವು ಮೆನ್ಷನ್ ಮಾಡಿದ್ವಿ. ನಮ್ಮ ಸಲೂನಲ್ಲಿನೂ ಕಸ್ಟಮರ್ಸ್ ಬರ್ತಾರಲ್ವ. ಸೊ ನೀವು ಜಾಯಿನ್ ಆದಮೇಲೆ 10 ಡೇಸ್ಗೆ ನೀವು ಕಂಪಲ್ಸರಿ 10 ಡೇಸ್ಗಳನ್ನು ನಾವು ಹೇಳ್ಕೊಡ್ತೀವಿ. ನೀವು ಹಾಗೆ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಇರ್ತೀರಾ ಮೆಥಡ್ ಮೀನ್ಸ್ ಮಾಡೋದ್ರಲ್ಲಿ. ಸೊ ಆ 10 ಡೇಸ್ ಆದಮೇಲೆ ಕಸ್ಟಮರ್ಸ್ ಬರ್ತಾ ಇರ್ತಾರಲ್ವ. ಸೊ ಆ ಕಸ್ಟಮರ್ಸ್ ಮೇಲೆ ನೀವು ಥ್ರೆಡ್ಡಿಂಗ್ ಆದರೂ ಆಗಲಿ, ಫೇಶಿಯಲ್ ಆದರೂ, ವ್ಯಾಕ್ಸಿಂಗ್ ಆದರೂ, ಮೆನಿಕ್ಯೂರ್, ಪೆಡಿಕ್ಯೂರ್ ಆಗಲಿ ಅವ್ರ ಮೇಲೆ ನಾವು ಹೇಳ್ಕೊಡ್ತೀವಿ, ಅವ್ರ ಮೇಲೆ ನಾವು ಬಿಡ್ತೀವಿ. ಸೊ ಏನಕ್ಕೆ ಅಂತಂದರೆ ನಮ್ಮ ಅಕಾಡೆಮಿದಲ್ಲಿ ನೀವು ಕಲ್ತ್ಕೊಂಡು ಆಚೆ ಹೋದರೆ ಮತ್ತೆ ಬೇರೆ ಕಸ್ಟಮರ್ಸ್ ಮೇಲೆ ಮಾಡಬೇಕು ಅಂತಂದರೆ ನಿಮ್ಗೆ ನರ್ವಸ್ ಆಗಿರುತ್ತೆ, ಆಮೇಲೆ ಭಯ ಆಗಿರುತ್ತೆ, ನಾನು ಬೇರೆಯವ್ರಿಗೆ ಹೆಂಗಪ್ಪ ಮಾಡೋದು ಅಂತ. ಸೊ ಅದಕ್ಕೆ ಈ ಭಯ ಬರಬಾರ್ದು, ಈ ನರ್ವಸ್ ಬರಬಾರ್ದು ಅಂತಾನೆ ನಾವು ನಿಮ್ಮನ್ನು ಕಸ್ಟಮರ್ಸ್ ಮೇಲೆ ಬಿಡ್ತೀವಿ. ಸೊ ಅದು ಹೆಂಗೆ ಏನು ಅಂತಂದರೆ ನೋಡ್ಬೋದು. ನಮ್ಮದು ಸರ್ವಿಸ್ ಸೆಕ್ಷನ್ ಹಿಂಗಿರುತ್ತೆ. ಕಸ್ಟಮರ್ಸು ಇಲ್ಲಿ ಬರ್ತಾರೆ. ಸೊ ನಮ್ಮದು ಅಕಾಡೆಮಿ ಅಲ್ಲಿದೆ, ಜಾಯಿಂಟ್ ಆಗಿ ಅಲ್ಲಿ ಕ್ಲಾಸಸ್ ಮಾಡ್ತೀವಿ. ಅಲ್ಲಿ ಹ್ಯಾಂಡ್ಸಮ್ ಪ್ರಾಕ್ಟೀಸ್ ಇರುತ್ತೆ. ಕಸ್ಟಮರ್ಸ್ ಬಂದರೆ ಇವ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಮಾಡ್ಕೊಂಡು ಆಮೇಲೆ ನಿಮ್ಗೆ ಇನ್ನೂ ಹೆಚ್ಚಾಗಿ ಇನ್ನೂ ಬೇಕು, ಏನಾದ್ರು ನಾವು ತಿಳ್ಕೊಳ್ಳೋಕ್ಕೆ ಬೇಕು ಅಂತಂದರೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಇನ್ನು ಅಷ್ಟು ಡೌಟ್ ಇದ್ದರೆ ನಮ್ಮ ಅಕಾಡೆಮಿಗೆ ಬನ್ನಿ, ತಿಳ್ಕೊಳ್ಳಿ, ಇನ್ನೂ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಮಾತಾಡಿ. ಆವಾಗ ನಿಮ್ಗೆ ಇಷ್ಟ ಆದರೆ ಜಾಯ್ನ್ ಆಗಿ. ಇನ್ನೊಂದು ಬಟ್ ದಿನಕ್ಕೆ 2 ಬ್ಯಾಚೇ ಮಾಡೋದು, ಮಾರ್ನಿಂಗ್ ಬ್ಯಾಚು, ಆಫ್ಟರ್ನೂನ್ ಬ್ಯಾಚೇ ಮಾಡೋದು. ಜಾಸ್ತಿ ಬ್ಯಾಚಸ್ಸು ನಾನು ಮಾಡಲ್ಲ. ಯಾಕೆ ಅಂತಂದರೆ ಸೊ ಒಂದು ಬ್ಯೂಟಿಷಿಯನ್ ಕೋರ್ಸ್ ಆಗಲಿ, ಮೇಕಪ್ ಕೋರ್ಸ್ ಆದರೆ ಒಂದು 1 hour 2 hour ನಾವು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿಬಿಡ್ತೀವಿ. ಸೊ ಬ್ಯೂಟಿಷಿಯನ್ ಕೋರ್ಸಲ್ಲಿ ಹಂಗೆ ಪರ್ಫೆಕ್ಟ್ ಅಲ್ಲ. 1 hour ಡೈಲಿ 1 hour 2 hour ನಾವು ಪ್ರಾಕ್ಟೀಸ್ ಮಾಡಿದ್ರೆ 1 hour ಪ್ರಾಕ್ಟೀಸ್ ಮಾಡಿದ್ರೆ ಆಗಲ್ಲ. ಸೊ ಅದಕ್ಕೆ ಆ ಮಾರ್ನಿಂಗ್ ಬ್ಯಾಚ್, ಈವ್ನಿಂಗ್ ಬ್ಯಾಚಲ್ಲಿ ನಿಮ್ಗೆ ಎಷ್ಟು ಟೈಮ್ ಇರುತ್ತೋ ಅದರಲ್ಲಿ ನಾವು ನಿಮಗೆ ಹೇಳ್ಕೊಡೋದ್ರಲ್ಲಿ ಟೈಮ್ಸ್ ತುಂಬಾ ಬೇಕು. ಹ್ಯಾಂಡ್ಸಮ್ ಪ್ರಾಕ್ಟೀಸ್ ಇರ್ಬೋದು, ಅಥವಾ ನಾವು ನಾಲೆಡ್ಜ್ ಕೊಡೋದಾಗಲಿ, ಪ್ರಾಡಕ್ಟ್ ಅಲ್ಲಾಗಲಿ ಎಲ್ಲನೂ ಬೇಕು. ಅದಕ್ಕೆ ದಿನಕ್ಕೆ 2 ಬ್ಯಾಚೇ ಮಾಡೋದು. ಸೊ ಯಾಕಂದ್ರೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ನಮ್ಮ ಅಕಾಡೆಮಿಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.